ಅಷ್ಟೇ ಇದು ಮೂರು ಕಡ್ಡಿನ ಹಾಕಬೇಕು, ಅದು ತಂದಿಲ್ಲ. That is beams in a camphor. You should always arrange in a pyramid shape. ಯಾಕಂದ್ರೆ ಮೇಲ್ಗಡೆ ನೀಟಾಗಿ ಬರುತ್ತೆ. ಕಮ್ ರಕ್ಷಿತ, ಯು ಪರ್ಫಾರ್ಮ್. ಎಲ್ಲರೂ ಹಾಕಿರಂತೆ ನಾನು ಕೂತ್ಕೋತೀನಿ. ಇದು ಹೇಳ್ತೀನಿ ಏನಕ್ಕೆ ಅಂತ. ಓಕೆ, ಇದನ್ನು ಹೇಳ್ತೀನಿ. ಎವ್ರಿಥಿಂಗ್ ಯು ವಿಲ್ ಗೆಟ್. ಸಿಟ್. ಪರವಾಗಿಲ್ಲ ಸರ್, ರೌಂಡ್ ಕುತ್ಕೊಂಡ್ಬಿಡಿ. ಎಲ್ಲ ಸರ್ಕ್ಯುಲರ್ ಶೇಪ್ ಅಲ್ಲಿ ನೀಟಾಗಿ ಸರ್ಕಲ್ ಹಾಕಿ ಕಾಣಿಸಲ್ಲ ಮ್ಯಾಮ್, ಕಾಣಿಸಲ್ಲ. ಫುಲ್ ರೌಂಡ್ ಕುತ್ಕೊಂಡ್ರೆ ಒಂದ್ ಕಡೆ ಬಿಡೋಣ. ಹಾಂ, ಒಂದು ಕಡೆ ಬಿಡಿ. ಆ ಕಡೆ ಹಾಂ, ಬಾ ಪ್ರತಿ ರೆಡಿ ಬರಲ್ಲ. ಸ್ವಲ್ಪ ಹಿಂದೆ ಬಂದರೆ ಹಾಂ, ತರಕ ಚೂರು ಹಿಂದೆ. ಹಾಂ, ಸೊ ಟುಡೇ ನೀವು ಅಡ್ಡಕ್ಕೆ ಕುತ್ಕೊಬಿಡ್ಬೇಕಾ, ಕಾಣಿಸೋದೇ ಇಲ್ಲ ಚೂರು. ಸನ್ಸೆಟ್ ಮಂತ್ರ ಯು ಹ್ಯಾವ್ ಟು ಅಟೆಂಡ್ ಟುಡೇ. ಓಕೆ, ದಿಸ್ ಈಸ್ ದ ಸನ್ರೈಸ್ ಮಂತ್ರ, ದಿಸ್ ಈಸ್ ದ ಸನ್ಸೆಟ್ ಮಂತ್ರ. ಮಂತ್ರದ ಮೀನಿಂಗ್ ನಾನು ಹೇಳ್ತೀನಿ. ಫಸ್ಟ್ ಪಾರ್ಟ್ ಇಸ್ ಫಾರ್ ಫೈರ್. ನಾವೇನು ಆಜ್ಞೆ ಕೊಡ್ತೀವಲ್ಲ, ಫಸ್ಟ್ ಎಲಿಮೆಂಟ್ ಇಸ್ ಪ್ಯೂರೆಸ್ಟ್ ಎಲಿಮೆಂಟ್ ಇಸ್ ಫೈರ್. ಫೈರ್ ಎಲಿಮೆಂಟ್ಗೆ ನಾವು ಆಜ್ಞೆ ಕೊಡ್ತೀವಿ. ಸೆಕೆಂಡ್ ಎಲಿಮೆಂಟ್ ಯಾರಿಗಿರ್ಬೋದು? ಎರಡು ಭಾಗ ನಾವು ಆಜ್ಞೆ ಕೊಡ್ತೀವಿ. ಇನ್ನೊಂದು ಕಾಪಿ ಇದೆ ಅದು, ಇವ್ರು ಒಂದು ಬೇಕು. ಎರಡನೇ ಪಾರ್ಟ್ ವಿ ಗೋನಾ ಲೀಡ್ ಟು ಅ ಸೂರ್ಯದೇವ. ಸೂರ್ಯದೇವನ ಒಂದು ಆಜ್ಞೆ ಕೊಡ್ತೀವಿ. ಫೈರ್ ಎಲಿಮೆಂಟಿಗೆ ಒಂದು ಆಜ್ಞೆ ಕೊಡ್ತೀವಿ. 5 ಎಲಿಮೆಂಟ್ಸ್ ಅಲ್ಲಿ ಸುಪ್ರೀಮ್ ಎಲಿಮೆಂಟ್, ಪ್ಯೂರೆಸ್ಟ್ ಎಲಿಮೆಂಟ್, ಸ್ಟ್ರಾಂಗೆಸ್ಟ್ ಎಲಿಮೆಂಟ್, ನಾವು ಅನ್ಕೊಳ್ಳೋದನ್ನ ಈಡೇರಿಸುವಂತ ಎಲಿಮೆಂಟ್ ಇಸ್ ಸೂರ್ಯದೇವ. ಓಕೆ, ಎಲಿಮೆಂಟ್ಸ್ ಅಲ್ಲೇ ಸ್ಟ್ರಾಂಗು ಸೂರ್ಯದೇವ. ಗಾಡ್ಸ್ ಅಲ್ಲೇ ನಾವು ಅನ್ಕೊಂಡಿದ್ದೆಲ್ಲ ಕೊಡುವಂಥದ್ದು ಶಿವ. ಅದನ್ನ ಈ ಕಡೆ ತಿರ್ಸ್ಬಿಡಿ. ಅಲ್ಲಿ ಲ್ಯಾಪ್ಟಾಪ್ ತಗೊಂಡ್ಬಂದ್ಬಿಡು, ಬರುತ್ತೆ. ಲೈಟ್ ಆಫ್ ಮಾಡ್ಬಿಡಿ ಎಲ್ಲ. ಅವೊಂದು ಸ್ಟೂಲ್ ಹಾಕ್ಬಿಟ್ಟು ಇಟ್ಬಿಟ್ಟು ದೊಡ್ಡದು ವಿಡಿಯೋ ಆನ್ ಮಾಡಿ. ಸೊ ಇದನ್ನ ಶ್ಲೋಕನ ಅಟೆಂಡ್ ಮಾಡ್ತೀರಾ. ಅಗ್ನಯೇ ಸ್ವಾಹ ಅಗ್ನಯೇ ಇದಮ್ನ ಮಮ. ನೆಕ್ಸ್ಟ್ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಮ್ನ ಮಮ. ಅದಾದ್ಮೇಲೆ ಮೃತ್ಯುಂಜಯ ಮಂತ್ರ ಬರುತ್ತೆ, ಅದಾದ್ಮೇಲೆ ಗಣಪತಿ ಮಂತ್ರ ಬರುತ್ತೆ. ಡೈಲಿ ಪ್ರಾಕ್ಟೀಸ್ಗೆ ಇದರ್ ಸನ್ರೈಸ್ಗೆ ಸನ್ರೈಸ್ ಶುರು ಮಾಡೋಣ. ಈಗ ನಮಸ್ಕಾರ ಮಾಡಿ. ಫುಲ್ಲು ಲೈಟ್ ಆಫ್ ಮಾಡಿಬಿಡ್ಬೇಕಾಗಿತ್ತು ಎಲ್ಲ. ಅದು ಸ್ಟೂಲು ಎತ್ತರದ್ದು ನೋಡಿ, ಇನ್ನೊಂದು ಅದು ದೊಡ್ಡದಿದೆ ನೋಡಿ, ಎತ್ತರದ್ದು ಕೂರುತ್ತೆ. ಅದು ಸರಿ ಇಲ್ಲ, ಹಿಂಗೆ ಆಡುತ್ತೆ. ಅದೊಂದು ಚೇರರ್ ಹಾಕಿರಿ ಕೆಳಗಡೆಗೆ, ಎತ್ತರ ಆಗಿದೆ ಅದು. ಇಲ್ಲಿ ಇಟ್ಕೊಳ್ಳಿ. ಆ ಲ್ಯಾಪ್ಟಾಪ್ ಇಲ್ಲಿ ತಗೊಂಡ್ಬಿಡು. ಸ್ವಲ್ಪ ಈ ಕಡೆ ಬನ್ನಿ. ಲ್ಯಾಪ್ಟಾಪ್ ನಾವು ಕಾಣಬೇಕು, ನೀವು ಕಾಣಬೇಕು. ಒಂಚೂರು ಮಂದಿ ಕೇಳ್ಕೊಂಡಿದ್ದೀರ ಅಕ್ಕ ಕೈಗೆ ಬೆಸ್ಟ್. ಇಲ್ಲಿ ಬಾ ಬರತ್ತಿ ಕಡೆ. ಸೊ ಸರ್ ಹೇಳಿದಾಗ ಈ ಅಕ್ಕಿನ ಎಲ್ಲರೂ ಆಜ್ಞೆ ಕೊಡ್ತೀರಾ. ಸೊ ಟೇಕ್ ಎಲ್ಲ ಸ್ವಲ್ಪ ಕೊಟ್ಬಿಡೋಣ ಸರ್. ಈಗ ಹಾಕ್ಬಿಡಿ, ಆಮೇಲೆ ಹಾಕಿ. ಆಮೇಲೆ ಹಾಕಿ ಸರ್, ಹೇಳಿದಾಗ ಹಾಕಿ. ಈಗ ಕೊಟ್ಟರೆ ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಆಮೇಲೆ ಕೊಡ್ತೀನಿ. ಮನಸ್ಸಲ್ಲಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ನಾನು ಚೆನ್ನಾಗಿ ಅಗ್ನಿಹೋತ್ರ ಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ನನಗೆ ಪ್ರಜಾಪತಿ ಅಂದರೆ ಬ್ರಹ್ಮನ ಮಗ ಸೂರ್ಯ ಮತ್ತು ಅಗ್ನಿ ಇವರೆಲ್ಲರ ಆಶೀರ್ವಾದವನ್ನು ಕೇಳ್ಕೊಳ್ಳಿ. ಮತ್ತು ನಾವು ಬಂದಿರತಕ್ಕಂಥ ಈ ಗರ್ಭ ಸಂಸ್ಕಾರದ ಸಂಪೂರ್ಣವಾದಂಥ ಲಾಭವನ್ನು ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಯೋಗ ಕ್ಷೇತ್ರದಲ್ಲಿ, ಧ್ಯಾನ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಪರಿಪೂರ್ಣತೆಯನ್ನು ಗಳಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ನಮಗೆ ನೀವು ದಯಪಾಲಿಸಿ ಅಂಥೇಳಿ ಮೊದಲು ನಿಮ್ಮ ತಂದೆ ತಾಯಿಗಳನ್ನು ಸ್ಮರಿಸಿ ಈ ಜಗತ್ತಿಗೆ ಬರಲಿ ಕಾರಣರಾದವರು ಅವರು. ಪ್ರಥಮ ನಮಸ್ಕಾರ ನಿಮ್ಮ ತಂದೆ ತಾಯಿಗಳನ್ನು
ಶಿರಸ್ವರ್ಗೂ ನಮಸ್ಕಾರ ಮಾಡಿ. ಹಾಗೆ ನಿಮ್ಮ ಮನೆ ದೇವರಿಗೆ ನಮಸ್ಕರಿಸಿ, ಮನೆ ದೇವತೆಗೆ, ನಿಮ್ಮ ಇಷ್ಟ ದೇವರಿಗೆ, ಹಾಗೆ ನಿಮ್ಮ ಕುಲದೇವರಿಗೆ, ನಂತರ ನಿಮ್ಮ ಆಚಾರ್ಯರಿಗೆ, ಎಲ್ಲ ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡೋಣ. ಈಗ ಗಣಪತಿಯ ಮಂತ್ರವನ್ನು ತದನಂತರ ಹೇಳ್ತೇನೆ. ಫಸ್ಟು ಅಗ್ನಿ ಮಂತ್ರವನ್ನು ಹೇಳುವಂಥದ್ದು, ಅದಾದ ಮೃತ್ಯುಂಜಯ ಮಂತ್ರ. ಇಷ್ಟು ಆದಮೇಲೆ ನಾವು ಆ ಕ್ರಿಯೆಯನ್ನು ನಡೆಸ್ತಾ ಹೋಗ್ತೀವಿ. ಓಂ ಅಗ್ನಿಯೇ ಸ್ವಾಹ. ಅಗ್ನಿಯೇ ಇದಂ ನಮಃ. ಪ್ರಜಾಪತಯೇ ಸ್ವಾಹ. ಪ್ರಜಾಪತಯೇ ಇದಂ ನಮಃ. प्रजापतये स्वाहा. प्रजापतये इदं नमः. अग्नये स्वाहा. अग्नये इदं नमः. प्रजापतये स्वाहा. प्रजापतये इदं नमः. अग्नये स्वाहा. अग्नये इदं नमः. प्रजापतये स्वाहा. प्रजापतये इदं नमः. ओम अग्निये स्वाहा. अग्निये इदं नमः. प्रजापतये स्वाहा. प्रजापतये इदं नमः. गणपति मंत्र. ओम गं गणपतये नमः. ओम अकार गणपति. उकार गणपति. भाभा गणपति. वशी वशी गणपति. सर्वसिद्धि सिद्धियागले. ओम कालिये नमः. मृत्युंजय मंत्र ಒಟ್ಟಿಗೆ ಹೇಳೋಣ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ವಂದನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ಮೃತ್ಯುಂಜಯಾಯ ಸ್ವಾಹ. ಮೃತ್ಯುಂಜಯಾಯ ಇದಂ ನಮಃ. ಈಗ ಅಕ್ಕಿ ಕೊಡುತ್ತೆ, ಅಕ್ಕಿ ಜೊತೆಗೆ ತುಪ್ಪನ ಹಾಕಿದೆ, ಅದರಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡಿಕೊಂಡು ಅದನ್ನು ಹೇಳ್ತಾ ಬೇಕು. ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಓಂ ಎಲ್ಲರೂ ಮುಂಚೆ ಕೊಡಿ, ನೀವು ಕೊಡಿ. ಓಂ ಅಗ್ನಿಯೇ ಸ್ವಾಹ. ಅಗ್ನಿಯೇ ಇದಂ ನಮಃ. ಪ್ರಜಾಪತಯೇ ಸ್ವಾಹ. ಪ್ರಜಾಪತಯೇ ಇದಂ ನಮಃ. ಎಲ್ಲರೂ ಕೂತ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಕಟ್ಟಾಕಿ ತುಪ್ಪನ ಹಾಕಿ ಇನ್ನೇನು ಬಂದು ಈ ಕಡೆ ಅಂತ ಹೇಳ್ತಾರೆ.
ಸ್ವಲ್ಪ ಇದೆ ಬರುತ್ತೆ ಸಿಕ್ತು. ಹಾಕ್ಲ ಇದನ್ನು ಮನಸ್ಸಲ್ಲಿ ನೀವು ಅಂದ್ಕೊಳ್ಳಿ ಏನೇನು ಬೇಕು ಅಂತ, ಅದೆಲ್ಲವೂ ಈಡೇರುತ್ತೆ ಅಂತ ಅಂದ್ಕೊಳ್ಳಿ. ಅದನ್ನು ಈಡೇರಿದೆ ಅಂತ ಹೇಳಿ ಅಂದ್ಕೊಳ್ಳಿ. ಆಯ್ತು. ಓಂ ಹೇಳಿ. ಅಗ್ನಿಯೇ ಸ್ವಾಹಾಕಿ ಅಗ್ನಿಯೇ ಸ್ವಾಹ ಅಗ್ನಿಯೇ ಇದಂ ನಮಃ ಅಗ್ನಿಯೇ ಇದಂ ನಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ ಪ್ರಜಾಪತಯೇ ಇದಂ ನಮಃ ಓಂ ಅಗ್ನಿಯೇ ಸ್ವಾಹ ಓಂ ಅಗ್ನಿಯೇ ಸ್ವಾಹ ಅಗ್ನಿಯೇ ಇದಂ ನಮಃ ಅಗ್ನಿಯೇ ಇದಂ ನಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಪ್ರಜಾಪತಯೇ ಇದಂ ನಮಃ. ಮನಸ್ಸಲ್ಲಿ ಅಗ್ನಿಯನ್ನ ನೋಡ್ತಾ ನೋಡ್ತಾ ಕಣ್ಣನ್ನು ಮುಚ್ಚಿ, ಎಲ್ಲರೂ ಗೇಸ್ ಮಾಡಿ ಜಸ್ಟ್ ಅದನ್ನೇ ನೋಡ್ತಾ 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 ಹಾಗೆ ಕಣ್ಣು ಮುಚ್ಚಿ. ಕಣ್ಣು ಮುಚ್ಚಿದ ಮೇಲೂ ಆ ಅಗ್ನಿ ನಿಮ್ಮಲ್ಲಿ ಒಳಗಣ್ಣಿಂದ ಕಾಣುತ್ತೆ. ಜಸ್ಟ್ ಎಲ್ಲರೂ ಬ್ರೀತ್ ಮಾಡಿ ಪ್ಯೂರಿಫೈಡ್ ಏರ್ನ ಎಲ್ಲರೂ ಚೆನ್ನಾಗಿ breathe ಮಾಡಿ. ಪ್ರಕೃತಿಗೆ ಉತ್ತಮವಾದಂಥ ಕೊಡುಗೆಯನ್ನು ಕೊಡುವಂಥ ಒಂದು ಗರ್ಭ ಸಂಸ್ಕಾರದ ಕಾರ್ಯದ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ನಿಮ್ಮೆಲ್ರಿಗೂ ಬ್ರಹ್ಮ, ಸೂರ್ಯ, ಅಗ್ನಿ, ಪ್ರಕೃತಿ ಇವರೆಲ್ಲರೂ ಒಳ್ಳೇದು ಮಾಡಲಿ. ಹಾಗೆ ನಿಮ್ಮ ತಂದೆ ತಾಯಿ, ನಿಮ್ಮ ಮನೆಯವರು ಸಹ ಒಳ್ಳೇದು ಮಾಡಲಿ. ಇಷ್ಟಾರ್ಥ ಸಿದ್ಧಿರಸ್ತು. Deep inhale and exhale. Close your eyes. ಆ ಓಂ ಕುಂಡದ ಜ್ವಾಲೆಯನ್ನ, ಅಗ್ನಿಯನ್ನ ನೋಡ್ತಾ ಬನ್ನಿ. ಆ ಓಂ ಕುಂಡದಿಂದ ನಿಮ್ಗೆ ಏನ್ ಬೇಕು ಅದು ಬರುತ್ತೆ. ಈಗ ಅದನ್ನು ಸ್ವೀಕರಿಸಿ. ಓಂ ಕುಂಡದಿಂದನೇ ಮಹಾಭಾರತದಲ್ಲಿ ದಶರಥ ಹೋಮ ಮಾಡಿದಾಗ ಅಗ್ನಿ ಬಂದು ಅವರಿಗೆ ಪ್ರಸಾದವನ್ನು, ಪಾಯಸವನ್ನು ಕೊಟ್ಟಂಥದ್ದು. ಅದರಿಂದ ರಾಮ, ಲಕ್ಷ್ಮಣ ಅವರೆಲ್ಲ ಜನ್ಮವಾದ ಭರತ ಶತ್ರುಘ್ನರು. ಇತಿಹಾಸ ನೋಡಿದಾಗ ಅಗ್ನಿ ಎಲ್ಲವನ್ನ ಕೊಡುವಂತಹ ಶಕ್ತಿ ಇರುವಂಥದ್ದು. ಮತ್ತು ನಮ್ಮಲ್ಲೂ ಸಹ ಅಗ್ನಿ ಸದಾಕಾಲ ಇರುತ್ತೆ, ಜಠರಾಗ್ನಿ. ಅದು ಚೆನ್ನಾಗಿದ್ದರೆ ನಾವು ಆರೋಗ್ಯವಾಗಿರ್ತೀವಿ. ಆಗ್ನಿ ಅಗ್ನಿ ಎರಡು ಒಂದನೆ, ಪ್ರಕೃತಿಯ ಸೂರ್ಯ ಅಗ್ನಿನೂ ಒಂದನೆ. ಅಗ್ನಿಯ ಮಹಾಶಕ್ತಿ ನಮ್ಮಲ್ಲಿ ಬರಲಿ. ನಮ್ಮ ಇಷ್ಟಾರ್ಥ ಸಿದ್ಧಿಗಳು ಈಡೇರಲಿ. ಭಗವಂತ ನಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಲಿ. ನಾವೆಲ್ಲರೂ ಸಹ ಉತ್ತಮ ಜನಾಂಗಕ್ಕೆ ದಾರಿದೀಪ ಆಗುವಂಥ ಮಹತ್ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೇವೆ. ಅಗ್ನಿದೇವನಿಗೆ ನಮಸ್ಕಾರ ಮಾಡಿ. ಎರಡೂ ಕೈಗಳನ್ನು ಪರಸ್ಪರ ಹೊಂದಿ ನಿಧಾನವಾಗಿ ಕಣ್ಣಿಗೆ ಸ್ಪರ್ಶ ಮಾಡಿ ಕಣ್ಣನ್ನು ಬಿಡಿ. ಮತ್ತೆಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ. ಸಂಕಲ್ಪವನ್ನು ಮಾಡೋಣ. ನಿಮ್ಮ ಎಡಗೈ
ಎಡಗೈ ಕೆಳಗಡೆ ಇಟ್ಕೊಳ್ಳಿ, ಅಕ್ಕಿ ಅಕ್ಷತೆಗಳು ತಗೊಳ್ಳಿ. ಬೆಳಗ್ಗೆ ಮೇಲೆ ಇಟ್ಕೊಳ್ಳಿ. ಸರ್ ಒಂಚೂರು ಕೂತ್ಕೊಳ್ಳಿ. ಒಂದು ಅದನ್ನು ಪುಡಿ ಪುಡಿ ಹೀಗೆ ಪಾಸ್ ಮಾಡ್ತಾರೆ. ಸಂಕಲ್ಪ ಮುದ್ರೆ ಮಾಡಿ ಸರ್ ಎಡಗೈ ಕೆಳಗಡೆ ಬಲಗೈ ಮೇಲೆ ಹಿಂಗೆ ಇಟ್ಬಿಟ್ಟು ಅದನ್ನ ಇಟ್ಬಿಟ್ಟು ಸಂಕಲ್ಪದ ಮಂತ್ರ ಹೇಳ್ತಾ ಇದ್ದ ಬೇಕಾ ನಿಮಗೆ? ಮನ್ಸಲ್ಲಿ ಅನ್ಕೊಳ್ಳಿ ಏನು ಬೇಕು. ಸರ್ವ ಸಂಸ್ಕಾರ ನಾವು ಮಾಡಿ ಚೆನ್ನಾಗಿ ನಾವೆಲ್ಲರೂ ಹೇಳ್ಕೊಡ್ಬೇಕು. ಬಿಸ್ನೆಸ್ಗೆ ನೀವು ಮಾಡಿ, ನೀವು ಒಳ್ಳೆ ಮಗು ಬೇಕಂತ ಮಾಡಿ, ಮಾಡಮ್ ನಿಮ್ಗೇನು ಬೇಕೋ ನೀವು ಮಾಡಿ. ಸಚ್ ಅ ಗುಡ್ ಡೇ ವಿ ಆರ್ ಸ್ಟಾರ್ಟಿಂಗ್ ಅಲ್ಲಿ ಏನು ಬೇಕೋ ನಿಮ್ದು ಅದನ್ನು ಸೇರಿಸ್ಕೊಳ್ತಾವಾಗಿ. ಸಂಕಲ್ಪದ ಇಂಪಾರ್ಟೆನ್ಸ್ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಗ್ನಿ ಹೋತ್ರ ಅಂದ್ರೆ ಅಗ್ನಿ ಅಂತ ಹೋತ್ರ ಅಂದ್ರೆ ಫೈರ್ ಹೋತ್ರ ಹೇಳ್ತಾರೆ ಹೇಳ್ಕೊಡ್ಬೇಕು. ದ ಆಫರ್ ವಾಟ್ ವಿ ಗಿವ್ ಆಫರ್ ಏನು ನಾವು ಆರ್ಯ ಅಂತ ಹೇಳ್ಕೊತೀವಿ, ಆಫರ್ ಹೇಳ್ಕೊತೀವಿ. ದಟ್ ಈಸ್ ಅಗ್ನಿ ಹೋತ್ರ. ಫೈಯರ್ಗೆ ಒಂದು ಅಗ್ನಿ ದೇವನಿಗೆ ನಾವೇನು ಆಫರ್ ಮಾಡ್ತೀವಿ, ದಟ್ ಈಸ್ ಅಗ್ನಿ ಹೋತ್ರ. ಶುಡ್ ಆಲ್ವೇಸ್ ನೋ ದ ಮೀನಿಂಗ್. ಯಾವ ಥರ ಮಂತ್ರ ರಿಸೈಡ್ ಮಾಡೋದಕ್ಕೂ ಮುಂಚೆ ಇದನ್ನು ಕಾಮಧೇನು ಮುದ್ರೆ ಮಾಡ್ತಾ ಎನಿಥಿಂಗ್ ಸರ್. ಯಾವ ಈಗ ಥರ ಸಂಕಲ್ಪ ಮಾಡ್ಕೊಡಿ, ಹೇಳ್ಕೊಡ್ತೀನಿ. ಅದು ನಿಮ್ಮ ಮನಸ್ಸಲ್ಲಿ ಅದನ್ನು ಹೇಳ್ತಾ ಹೋಗೋಣ. ನಿಮ್ಮ ಬಲಗಡೆ ತೊಡೆ ಮೇಲೆ, ಎಡಗಡೆ ಕೈ ಕೆಳಗಡೆ, ಬಲಗಡೆ ಕೈ ಮೇಲ್ಗಡೆ. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪದಾರ್ಥೆ ಶ್ವೇತವರಹ ಎಲ್ಲ ಮನಸ್ಸಲ್ಲಿ ಕಲ್ಪೆ ಶುಭೇ ಶೋಭನೆ ವಸ್ತುತಃ ಮನ್ವಂತರೆ ತದೀಯೇ ಪ್ರಥಮ ಪಾದೆ ಜಂಬೂ ದ್ವೀಪೆ ಭರತವರ್ಷೆ ಭರತಖಂಡೆ ಗೋದಾವರಿ ದಕ್ಷಿಣೆ ತೀರೆ ಶಾಲಿವಾಹನಚಿಕೆ ಬೋದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಂದ್ರಯಾನೆ ಪ್ರಭಾವಾದಿ ಸೃಷ್ಟಿ ಸಂವತ್ಸರಣಾಂ ಮಧ್ಯೆ. ನಿಮ್ಮ ಹೆಸರು ಹೇಳ್ಕೊಳ್ಳಿ. ನಾಮ ಸಂವತ್ಸರೆ ಈ ಸಂವತ್ಸರ, ಉತ್ತರಾಯಣ ದಕ್ಷಿಣಾಯನ ಋತು ಮಾಸ ಈ ಮಾಸ ಹೇಳ್ಕೊಳ್ಳಿ. ಋತುಪಕ್ಷೆ ಕೃಷ್ಣ ಪಕ್ಷೆ ತಿಥಿ ಇವತ್ತಿನ ತಿಥಿ. ಮಾಸರೆ ಯುಕ್ತಾಂ ಶುಭ ನಕ್ಷತ್ರ. ನಿಮ್ಮ ಯಾವ ನಕ್ಷತ್ರ ಹೇಳ್ಕೊಳ್ಳಿ. ಶುಭಶೋಭ ಶುಭ ಕಾರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಂ ಶುಭತಿಥೋ ಅಸ್ಮಾಕಂ ಸಹ ಕುಟುಂಬಾಂ ಕ್ಷೇಮಸ್ಥೈರ್ಯ ವಿಜಯ ಐಶ್ವರ್ಯಾದ್ಯರ್ಥಂ ಸಮಸ್ತ ದುರಿತೋಪಾತ್ಯಾರ್ಥಂ ಸಮಸ್ತ ಅಮಂಗಲಾರ್ಥಂ ಸಮಸ್ತ ಅಭ್ಯುದಯಾರ್ಥಂ ಚ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಶ್ರೀ ಅಂದರೆ ನಿಮ್ಮ ಮನೆ ದೇವರು ಯಾವುದೇ ಇರುತ್ತೋ ಅದು ನಂಜುಂಡೇಶ್ವರ ದೇವಿ ಇತ್ಯರ್ಥಂ ಯವಾಶಕ್ತಿ ಧನ ವಾಹನಾದಿ ಷೋಡಶೋಪಚಾರ ಪೂಜಂ ಕರಿಷ್ಯೆ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಈಗ ನಿಧಾನಗಳಿಗೆ ಅರ್ಪಣೆ ಮಾಡ್ತೀವಿ. ಈಗ ಯಾಕೆ ಕುಳಿತು ಪಂಚಪತ್ರ ತೊಳಿ ತೊಳೆದ್ಬಿಟ್ಟು ನೀರು ಇಟ್ಕೊಳ್ಳಿ. ಚಮಚ ಚಿಕ್ಕದಿಲ್ಲ ಇಲ್ಲಿದೆ. ಅದು ಒಂದು ಮುದ್ರೆ ಹೇಳ್ಕೊಡ್ತೀನಿ. ಈಗ ಯಾವುದೇನು ಮುದ್ರೆ ಅದರಲ್ಲೂ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ಹೇಳಿ ನಿಮಗೂ ಇರುತ್ತೆ. ಇದನ್ನ ಅಲ್ಲಿ ಹಾಕ್ಬಿಡಿ ನೀರೊಳಗೆ. ಅದಾದ್ಮೇಲೆ ಅದನ್ನ ಹೇಳ್ಕೊಡ್ತೀನಿ. ವೆರಿ ಪವರ್ಫುಲ್ ಮುದ್ರ, ಕಾಮಧೇನು ಮುದ್ರ.
ಇಷ್ಟಾರ್ಥ ಸಿದ್ಧಿ ಮುದ್ರ ಅಂತ ನಮ್ಗೆ ಏನು ಅನ್ಕೊಂಡು ಅಷ್ಟು ನಾವು ಸೋಲ್ಫುಲ್ಲಾಗಿ ಆ ಮುದ್ರಾ ಹಾಕೊಂಡು ನಾವು ಏನು ಕೇಳ್ತೀವೋ 100% ಮುದ್ರ ಹಾಕ್ತೀವಿ. ನೋಡಿ, these ashes are all very purified. It has medicinal properties. ಡೈಲಿ ಭಸ್ಮ ಥರನೇ ಸುಮಾರು 500 ಮೀಟ್ರಷ್ಟು ಇದು ಎನರ್ಜಿ ಲೆವೆಲ್ ಜಾಸ್ತಿ ಆಗಿರುತ್ತೆ. ಈಗ ಇಲ್ಲಿ ಯಾರ್ಯಾರು ಕೂತಾರೆ ಅವರಿಗೆ ಮತ್ತು ಈ ಸುತ್ತಮುತ್ತ ಇರುವಂಥ ಮನೆಗಳಿಗೆ ಎಲ್ಲಕ್ಕೂ ಅನುಕೂಲ ಆಗುತ್ತೆ. ಫುಲ್ ಕಂಪ್ಲೀಟ್ಲಿ ರೂಮೇ ಈಗ ಪಾಸಿಟಿವ್ ಇರುತ್ತೆ. ಸೊ ಈ ಟೈಮಲ್ಲಿ ನಾವು ಸಂಕಲ್ಪ ಮಾಡೋದು, ಏನಾರ ಹೇಳ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಟುಡೇ ಡೇ ಇಸ್ ಆಲ್ಸೋ ಇವತ್ತೈದು ನಾಳೆ ಚೆನ್ನಾಗಿದೆ. ಇವತ್ತು ಒಳ್ಳೆಯದು. ಇವತ್ತು ಒಳ್ಳೆಯದು. ಇವತ್ತು ಕನಿಕಾ ಪರಮೇಶ್ವರಿದು ವ್ರತ ಕನ್ಯಾಕುಮಾರಿ ದೇವಿ ಇದೆ, ಅದು ಪೂಜೆ ಇದ್ರ ಹುಡುಗಬ್ಬ. ನಾಳೆನೂ ಮನೆ ಮಾಡ್ತಾರೆ. ದಿನಾನ ಮಾಡೋದು. ನಾಳೆ ಒಂದಿನ ಅನ್ಸಲ್ಲ ಹಾಕಿದ್ರ ಸರ್ ಒಂದು ಬೌಲ್ ಇಲ್ಲಿಗೆ ಹಾಕ್ತೀರಾ? ಹಾಂ. ಸೊ ಜಸ್ಟ್ ನೀರು ತಗೊಳ್ಳಿ. ಟಿಶ್ಯೂ ಇದೆಯಾ? ಬಿಡಿ. ನೆಕ್ಸ್ಟ್ ಇದ್ರ ಮೇಲೆ ಪ್ರತಿಜ್ಞೆ ಮಾಡಿಸ್ತಾರೆ. ಶ್ರೀಫಲದ ಮೇಲೆ ಪ್ರತಿಜ್ಞೆ ಮಾಡಿ. ಯಾಕೆ? ಕಲ್ಪವೃಕ್ಷ ಅಂತ. ಮತ್ತೆ ಇನ್ನೊಂದು ಯಾವುದೋ ಸಂಗೀತ ಶ್ರೀತು ವೆರಿ ಗುಡ್. ಫರ್ಟಿಲಿಟಿ. ಧರ್ಮ ಸಂಸ್ಕಾರದಲ್ಲಿ ಏನಿದೆ, ಇಟ್ ಆಲ್ವೇಸ್ ಸಿಂಬಲೈಸಸ್ ದ ಫರ್ಟಿಲಿಟಿ. ಶ್ರೀಫಲ. ಅನದರ್ ಥಿಂಗ್, ಇದರೊಳಗಡೆ ಯಾರು ರಿಸೈಡ್ ಆಗಿರ್ತಾರೆ? ತ್ರಿಮೂರ್ತಿಗಳು. ಬ್ರಹ್ಮ, ವಿಷ್ಣು, ಮಹೇಶ್ವರ. 3 ಕಣ್ಣು ಅಂತ ಅಂತೀವಲ್ಲ ನಾವು. ಶ್ರೀಫಲದಲ್ಲಿ 3 ಜನ ರಿಸೈಡ್ ಆಗಿರ್ತಾರೆ. ದಟ್ಸ್ ವೈ ಶ್ರೀಫಲ ಇಸ್ ವೆರಿ ಶ್ರೇಷ್ಠ, ತುಂಬ ಶ್ರೇಷ್ಠ. ಮತ್ತೆ ಕಲ್ಪವೃಕ್ಷ ಏನು ಕೇಳಿದ್ದೆಲ್ಲ ಸಿಗುತ್ತೆ ಅದರಲ್ಲಿ. ಮತ್ತು ಒಂದು ಅದರಲ್ಲಿ ವೇಸ್ಟ್ ಆಗೋಂಥ ವಸ್ತುನೇ ಇಲ್ಲ. ಪ್ರತಿಯೊಂದು ಬರುತ್ತೆ. ಕಾಪರ್ ಮೆಟೀರಿಯಲ್ ಯೂಸ್ ಮಾಡಬೇಕು. ಇದರ್ ಕಾಪರ್, ಇಲ್ಲ ಅಂತಂದ್ರೆ ಗೋಲ್ಡ್ ಪಿರಾಮಿಡ್. ಇದು ಕಾಪರ್. ಹಾಂ, ಇದು ಕಾಪರ್. ಇದು ಕಾಪರ್ ಇದೆ. ಬ್ಲ್ಯಾಕ್ ಗಾಡಿ ಮಾಡಿದ್ದಾರೆ. ಇದು ಆದ್ಮೇಲೆ ಅಂತ ಪ್ರತಿಜ್ಞೆ ಮಾಡಾದ್ಮೇಲೆ ಇದನ್ನ ಏನು ಮಾಡಬೇಕು? ಇದನ್ನ ಯೂಶಲಿ ಪ್ರತಿಜ್ಞೆ ಮಾಡಿದ್ಮೇಲೆ ಬಟ್ಟೆಯಲ್ಲಿ ಕಟ್ಟಿ ವಸ್ತ್ರ ಅಂತ ಅಂತೀವಲ್ಲ, ಕೆಂಪು ವಸ್ತ್ರ ಅದ್ರಲ್ಲಿ ಕಟ್ಬಿಟ್ಟು ದೇವ್ರ ಮನೇಲಿ ಇಟ್ಕೋತಾರೆ, ಇಲ್ಲ ಕಟ್ತಾರೆ ಮನೆ ಮೇಲೆ. ಹಂಗೆ ಮಾಡ್ಬೋದು. ಇಲ್ಲ ಸ್ವೀಟ್ ಏನಾದರೂ ಮಾಡಿ. ಇಲ್ಲೇ ಇಲ್ಲಿ ಬಿಡಿ. ತಗೊಳ್ಳಿ. ಏನು ಸ್ವಲ್ಪ ನೀರು ಇಟ್ಕೊಳ್ಳಿ. ದೊಡ್ಡದಾಗಿ ಅದು ರೇಟ್ ಜಾಸ್ತಿ ಇರ್ತದೋ. ಯಾರಾದ್ರೂ ಒಬ್ರು ಒಂದು ಸರ್ಕಾರ ಕೊಡೋದು ಹಂಗೆ ಹಂಗೆ ಇಟ್ಕೊಳ್ಳಿ. ಹಂಗೆ ಅದು ಹಂಗೆ ಇಟ್ಕೊಳ್ಳಿ. ಆಮೇಲೆ ಒಂದ್ಸರಿ ಆಮೇಲೆ ಹುಷಾರು ಇರ್ತಾರೆ. ಎಡಗೈ ಕೆಳಗಡೆ, ಬಲಗೈ ಕಡೆ. ನೀರು ಹೋಗ್ಬೇಕು. ಆಮೇಲೆ ಒಂದ್ಸರಿ ತೋರಿಸ್ಬಿಡಿ ಅದನ್ನು. ಅದು ನೀವು ಸರಿ ನೋಡಿ ತೋರಿಸಿ. ಆಮೇಲೆ ಅದನ್ನ ತಾಯಿ ಪ್ರತಿಜ್ಞೆ ಮಾಡೋದು ರಕ್ಷಿತ ನೆನ್ಪು ಮಾಡಿ. ಬಿಡ್ತಿದ್ದಾರಲ್ಲ ಹಿಂದಿರು ವಿಡಿಯೋ ಮಾಡ್ತೀನಿ. ಚೆನ್ನಾಗಿಲ್ಲ. ಆಮೇಲೆ ಇದು ಅಗ್ನಿ ಕೊಟ್ಬಿಡ್ತೀವಿ ಅದನ್ನು.
ಕನ್ಫ್ಯೂಸ್ ಇಲ್ಲ, ಅವ್ರು ಆ ಕಡೆ ನೋಡ್ತಾ ಇದ್ರು, ಹಂಗಂದ ತಕ್ಷಣ ಇನ್ನು ಸಾಯಿಬರು ಬಂದಿದ್ದು ಬರಲಿಲ್ಲ ಅವರು. ಸಾಯಿಬರು ಕನಕಾಕನ ಹುಡುಗಿ, ಚಿಕ್ಕ ಪುಟಾಣಿ ಹುಡುಗಿ. ನಿಮ್ಮ ಮಗಳಿಗಿಂತ ಪುಟ್ಟ ಹುಡುಗಿ ಥರ ಕಾಣ್ತಾರೆ. ಅವ್ಳಿಗೆ 30 ವರ್ಷ ಅಂತೆ. 30 ವರ್ಷದ ಥರ ಕಾಣಲ್ಲ. ನಾವು ರಕ್ಷಿತಾ ಕದ ಇವು ಓನ್ಲಿ ಶಿಫ್ಟ್ ಅಲ್ಲ, ನಾವು ನಿಮ್ಮನ್ನು ನೋಡ್ತೀವಿ ಅಷ್ಟೇ ಅಂತ ಎಲ್ಲರೂ. ನೋಡಿ ಈಗ ಇಟ್ಕೊಳ್ಳಿ. ತಗೊಳ್ಳಿ ಸರ್, ಮಾಡಿ ಕಾಮಧೇನು ಮುದ್ರೆಯನ್ನು ಹೇಳ್ಕೊಡ್ತೀನಿ ನೋಡಿ. ಈಗ ಇಟ್ಕೊಳ್ಳಿ. ಇದು ಎರಡು ಚೇಂಜ್ ಆಗುತ್ತೆ. ಈ ತೋರ್ಬೆರಳನ್ನ ಮಧ್ಯದ ಬೆರಳಿಗೆ ಇಟ್ಕೊಳ್ಳಿ, ಎಡಗೈಗೆ. ಆ ಮಧ್ಯದ ಬೆರಳನ್ನ ಎಡಗೈನ ತೋರ್ಬೆರಳು ಗೊತ್ತಿ. ಆಮೇಲೆ ಬಲಗೈನ ಉಂಗುರದ ಬೆರಳನ್ನ ಎಡಗೈನ ಕಿರುಬೆರಳು ಗೊತ್ತಿ. ಮತ್ತು ಎಡಗೈನ ಕಿರುಬೆರಳನ್ನ ಬಲಗೈನ ಕಿರುಬೆರಳನ್ನ ಎಡಗೈನ ಉಂಗುರದ ಬೆರಳು ಗೊತ್ತಿ. ಅಲ್ಲ, ಉಂಗುರದ ಬೆರಳು ಬಲಗೈನ ಕಿರುಬೆರಳು, ಎಡಗೈನ ಉಂಗುರದ ಬೆರಳು ನೋಡಿದ್ದು. ಇದೆರಡು ಅಪೋಸಿಟ್, ಗೊತ್ತಾಯ್ತಾ? ಗೊತ್ತಾಗಲಿಲ್ಲ ಅಂದ್ರೆ ಆಮೇಲೆ ನಿಧಾನಕ್ಕೆ ಇಟ್ಕೊಳ್ಳೋಣ. ಕೈ ಹೊಟ್ಟೆ ಹತ್ರ ಇಟ್ಕೊಳ್ಳಿ. ಸರ್, ಗರ್ಭ ಸಂಸ್ಕಾರ, ಗರ್ಭ ಇಲ್ಲಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಗುರು ಹಿರಿಯರ ಮಾರ್ಗದರ್ಶನದಿಂದ ಗೊತ್ತಾಗಲಿಲ್ಲ ಹಾಗೆ ಇಟ್ಕೊಳ್ಳಿ ಅಂತಂದ್ರೆ ಏನಿಲ್ಲ. ಗುರು ಹಿರಿಯರ ಮಾರ್ಗದರ್ಶನದಿಂದ ನಾನು ಈ ಒಂದು ಕಾರ್ಯದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಮಾಡಿದ ರೆಕಾರ್ಡ್ ಆಗ್ತಿದ್ಯಾ? ಆ ಸಂಕಲ್ಪದ ಇದನ್ನು ಹಾಕೋದಿತ್ತು ಅದರಲ್ಲಿ. ನಿಮ್ಮ ಹತ್ರ ಇದೆಯಾ? ಸದ್ಗುರು ಶ್ರೀರಾಮ ಅವರು ಸಂಕಲ್ಪ. ಅದೇ ಇದು ಸಂತೂರ್ ಶ್ರೀಮಂತ ಸಂಕಲ್ಪ ಮಂತ್ರ. ಅಲ್ಲ, ಅದು ಅವ್ರು ಹೇಳಿರೋಂಥದ್ದು ಇದು ವಾಯ್ಸಲ್ಲಿ ಇದೆ. ಹೌದಾ? ಯೂಟ್ಯೂಬಲ್ಲಿ ಇದೆಯಾ? ಯೂಟ್ಯೂಬಲ್ಲಿ ಇದೆ. ಯೂಟ್ಯೂಬಲ್ಲಿ ಇಲ್ಲ, ನಮ್ಮ ಇದೆಯಲ್ಲ ಅದರಲ್ಲೇ ಇದೆ. ಅದು ಕಳಿಸ್ತೀನಿ. ಇದೇ ಇವರೇ ಸಪ್ರೇಟ್ ಆಗಿದೆ. ಸಪ್ರೇಟ್ ಆಗಿದೆ. ಹೌದಾ? ಅದು ತಗೊಳ್ಳಿ, ನೋಡೋಣ, ಒಂದು ಹಾಕ್ಕೊಳ್ಳೋಣ. ಫೋನ್ ಸರಿ, ಮನಸ್ಸಲ್ಲಿ ಹೇಳ್ಕೊಡ್ತೀನಿ ನೋಡಿ. ಈಗ ಇಟ್ಕೊಂಡಿದ್ದೀರಾ? ಹೊಟ್ಟೆ ಹತ್ರ ಇಟ್ಕೊಳ್ಳಿ, ಒಕ್ಕಲ ಹತ್ರ. ಪವರ್ಫುಲ್ ಮುದ್ರಾ. ಮತ್ತೆ ಇದನ್ನ ಹೆಬ್ಬೆರಳು ಸೇರಿಸಬಾರ್ದು. ಹೆಬ್ಬೆರಳು ಸೇರಿಸಬಾರ್ದು, ಒಕ್ಕಲ ಹತ್ರ ಬರಬೇಕು. ಒಕ್ಕಲ ಹತ್ರ ಹೀಗೆ ಹಾಗೆ ಹಾಗೆ. ಸರಿ, ಸೇರಿಸಂಗಿಲ್ಲ. ಬೆನ್ನು ನೇರ ಮಾಡಿ. ಈಗ ನಿಮ್ಮ ಮನೆ ದೇವ್ರ ನೆನ್ಪು ಮಾಡ್ಕೊಳ್ಳಿ. ಗೀತವರು ಮನೆ ದೇವತೆ ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿ ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಆಚಾರ್ಯರ ಗುರುಗಳನ್ನು ನೆನ್ಪು ಮಾಡ್ಕೊಳ್ಳಿ. ನಾವೊಂದು ಕಾಮಧೇನು ಮುದ್ರೆಯಲ್ಲಿ ತಂದುಕೊಡ್ತಾ ಇದ್ದೀನಿ. ಆ ಗುರುಹಿರಿಯರ ಆಶೀರ್ವಾದದಿಂದ, ತಂದೆ ತಾಯಿಗಳ ಆಶೀರ್ವಾದದಿಂದ ನಾನು ಈ ಮುದ್ರೆಯ ಸಂಪೂರ್ಣವಾದಂಥ ಲಾಭವನ್ನು ಪಡ್ಕೊಳ್ತಾ ಇದ್ದೀನಿ. ಕಾಮಧೇನು ಮುದ್ರೆ ಅಂದರೆ ನಾವೇನನ್ನ ಕೇಳ್ತೀವಿ ಅದೆಲ್ಲವನ್ನು ಕೊಡುವಂತಹ ಕಾಮಧೇನು. ಇದು ನನಗೆ ಸಿದ್ಧಿ ಆಗ್ತಾ ಇದೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ನಾನು ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರಿತಾ ಇದ್ದೀನಿ. ನನಗೆ ನನ್ನ ನಿರೀಕ್ಷೆಗೆ ಮೀರಿ ಎಲ್ಲವೂ ಸಿಕ್ಕಿದೆ. ಯಥೇಚ್ಛವಾದಂಥ ಜ್ಞಾನ, ಐಶ್ವರ್ಯ, ಅಂತಸ್ತು, ಅಧಿಕಾರ, ಆರೋಗ್ಯ ಎಲ್ಲವೂ ನನಗೆ ಲಭ್ಯ ಆಗ್ತಾ ಇದೆ. ಸುಂದರವಾದಂಥ, ಭವ್ಯವಾದಂಥ ಒಂದು ಗೃಹ ನಿರ್ಮಾಣದಲ್ಲಿ ನಾನು ಶ್ರೇಯಸ್ಸನ್ನು ಕಂಡಿದ್ದೇನೆ.
ಉತ್ತಮವಾದಂಥ ಸಂತಾನದ ಪ್ರಾಪ್ತಿ ನನಗೆ ಲಭ್ಯವಾಗಿದೆ. ಮತ್ತು ನನ್ನ ನೆರೆಹೊರೆ, ನನ್ನ ಬಂಧು ಮಿತ್ರರು, ನನ್ನ ಸ್ನೇಹಿತರು, ನನ್ನ ಅಧಿಕಾರದ ವರ್ಗದವರು ಎಲ್ಲರಿಂದಲೂ ನಾನು ಪ್ರಶಂಸೆಗೆ ಒಳಗಾಗಿದ್ದೇನೆ. ಈ ಎಲ್ಲವೂ ನನಗೆ ಆ ಭಗವಂತನ ಕೃಪೆಯಿಂದ, ಗುರುಗಳ ಕೃಪೆಯಿಂದ, ನಮ್ಮ ತಂದೆ ತಾಯಿಗಳು, ಇಷ್ಟದೇವರ ಕೃಪೆಯಿಂದ, ಮನೆದೇವರ ಆಶೀರ್ವಾದದಿಂದ ಲಭ್ಯವಾಗಿದೆ. ಇದನ್ನು ಕೊಟ್ಟಂತಹ ಎಲ್ಲ ಶಕ್ತಿ, ಇದಕ್ಕೆ ವಿಶ್ವಶಕ್ತಿಗೆ ನಾನು ಋಣಿಯಾಗಿದ್ದೇನೆ. ಎಲ್ಲವೂ ನನಗೆ ಲಭ್ಯವಾಗಿರುವಂಥದ್ದು ವಿಶ್ವಶಕ್ತಿಯಿಂದ. ಆ ವಿಶ್ವಶಕ್ತಿಗೆ ನಾನು ಚಿರಋಣಿಯಾಗಿದ್ದೇನೆ. ನೀವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಅಷ್ಟು ರಿಟರ್ನ್ಸ್ ನಿಮಗೆ ವಾಪಸ್ ಬರುತ್ತೆ. ಮನಸ್ಸಲ್ಲಿ ಅದನ್ನೇ ಒಮ್ಮೆ ಮೆಲುಕಾಕಿ ಮತ್ತು ನಿಮ್ಗೆ ಇನ್ನೇನೇನು ಬೇಕೋ ಅದನ್ನು ಕೇಳ್ಕೊಳ್ತಾ ಬನ್ನಿ. ಮತ್ತೊಮ್ಮೆ ಇದೆಲ್ಲವನ್ನು ದಯಪಾಲಿಸಿದಂತಹ ನಮ್ಮ ಗುರುಗಳಿಗೆ, ನಮ್ಮ ಇಷ್ಟ ದೇವರಿಗೆ ಮತ್ತು ನಮ್ಮ ಕುಲದೇವರಿಗೆ, ತಂದೆ ತಾಯಿಗಳಿಗೆ ಮನಸ್ಸಿನಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಭೂಮಿಗೆ ನಮಸ್ಕರಿಸಿ ಮತ್ತು ಯೋನಿ ಮುದ್ರೆ ಹೇಳ್ಕೊಡ್ತೀನಿ. ಈಗ ನೋಡಿ, ಹೀಗೆ ತೋರ್ಗಳ್ಳಿದನ್ನು ಇಟ್ಕೊಳ್ಳಿ, ಹೀಗೆ ಇಟ್ಕೊಳ್ಬೇಕು. ಅದನ್ನು ಯೋನಿ ಆಕಾರದಲ್ಲೇ ಇರುತ್ತೆ, ನಡೀತದೆ. ಈ ತೋರ್ಗಳ್ಳಿ ಇದನ್ನು ಹಂಗೆ ಇಟ್ಕೊಳ್ಳೋಂಥದ್ದು. ಸಿಂಪಲ್ ಆಗಿ ಹಿಂಗೆ ಇಟ್ಕೋಬಹುದು, ಹಂಗೆ ಇಟ್ಕೋಬೋದು. ಹಿಂಗೆ ಇಟ್ಕೊಳ್ಳಿ. ಈಗ ಈ ಥರ ಹೊಕ್ಕಳ ಥರ, ಹೊಕ್ಕಳಿನ ಸ್ವಲ್ಪ ಕೆಳಗಡೆ. ಸರ್ ಮುದ್ರಾ, ಅದು ಯೋನಿ ಮುದ್ರೆ ಏನಿದೆ ಹೆಸರು? ಮುದ್ರಾಸ್ ಮಾಡುವಾಗ ಮುದ್ರ ಹಿಂಗೆ ಮಾಡಿಬಿಡಿ. ಕಡೆ ಬೆನ್ನೇರ ಮಾಡಿ. ಮತ್ತು ಇದ್ರ ವಿಶೇಷ ಏನು ಅಂತಂದರೆ, ಈ ಮುದ್ರೆಗಳು ಕುಂತ್ಕೊಂಡು ನಿಮ್ಮ ಎದುರುಗಡೆ ಕುಂತಿರೋರನ್ನ ಸ್ಕ್ಯಾನ್ ಮಾಡಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಹೇಳುವಂಥ ಶಕ್ತಿ ಈ ಮುದ್ರೆಗಿದೆ. ಈಗ ಮಾಡಕೋಬೇಡಿ, ಬೆನ್ನೇರ ಮಾಡಿ. ಯಾಕೆ ಹಾಕೋತಾರೆ ಅಂತಂದ್ರೆ ಒಳಗಡೆ ಒಳಗಡೆ ಫೀಟರ್ಸ್ ಮುದ್ರಾ ನಿಮಗಿಂತ ಇನ್ನೊಂದು ಸೆಷನ್ ಇದೆ, ಮುದ್ರಾ ಕ್ಲಾಸಲ್ಲಿ ಅದನ್ನು ತಿಳಿಸುತ್ತೆ. ಈಗ ನೀವು ಅಂದ್ಕೊಳ್ಳಿ, ಈಗ ಬೆರಳು ನೇರ ಇರ್ತೀರಿ, ಮಧ್ಯದ ಬೆರಳು ಹಾಗೆ ಇದನ್ನು ಒಪ್ಲತ್ತಾ ಇರಿ. ಯೋನಿ ಆಕಾರದಲ್ಲಿ ಇರುವಂಥದ್ದಕ್ಕೆ ಯೋನಿ ಮುದ್ರೆ ಅಂತ ಹೇಳ್ತಾರೆ. ಅದನ್ನು ನಿಮ್ಮ ಎದುರುಗಡೆ ಅಂತ ಅಗ್ನಿಯನ್ನ ನೆನಪು ಮಾಡ್ಕೊಳ್ಳಿ. ಅಗ್ನಿಯ ಶಕ್ತಿ ನಿಮಗೆ ಬರ್ತಾ ಇದೆ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾ ಬನ್ನಿ. ಮತ್ತು ಯಾವುದೇ ಹೋಮ ಮಾಡಿದ್ಮೇಲೂ ಹೋಮ ಆದ ನಂತರ ಅಲ್ಲಿ ನಾವು ಕೂರಬೇಕು. ಕಾರಣ ಏನಂತಂದರೆ, ಹೋಮ ಆದಮೇಲೆ ಅಲ್ಲಿ ಎನರ್ಜಿ ಪಾಸ್ ಆಗುತ್ತೆ. ಕಣ್ಣು ಮುಚ್ಚಿರಬೇಕು, ಕ್ಲೋಸ್ ಯುವರ್ ಐಸ್. ಆ ಎನರ್ಜಿಯ ಕಾಸ್ಮಿಕ್ ಎನರ್ಜಿ ನಮ್ಮೊಳಗೆ ಬರ್ತಾ ಆಗುತ್ತೆ. ಡೀಪ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಅನ್ನು ಮಾಡಬೇಕು. ಆ ಶಕ್ತಿ ನಮ್ಮೊಳಗೆ ಎಂಟ್ರಿ ಆಗ್ತಾ ಇರುತ್ತೆ. ನೋಡಿ, ಅಬ್ಸರ್ವ್ ಮಾಡಿ. ಸಾಕ್ಬಿಡಿ. ಕೊನೆಯದಾಗಿ ಇನ್ನೊಂದು ಮುದ್ರೆ, ಇಷ್ಟಾರ್ಥ ಸಿದ್ಧಿ ಮುದ್ರೆ ಅಂತ. ಈ ನಮ್ಮ ಕಿರುಬೆರಳು, ಉಂಗುರ ಬೆರಳನ್ನು ನಡೆಸಿ, ತೋರು ಬೆರಳು ಮತ್ತು ಇದನ್ನ ಇಟ್ಕೊಳ್ಳಿ. ಅಂದರೆ ಅದು ಮುದ್ರೆ ಹೆಸರಲ್ಲೇ ಇದೆ, ಏನು? ಇಷ್ಟಾರ್ಥ ಸಿದ್ಧಿ ಮುದ್ರೆ. ಅಂದರೆ ಮನಸ್ಸಲ್ಲಿ ಏನು ಇಷ್ಟೇನ ಪಡ್ತೀರೋ ಅದು ನಿಮ್ಗೆ ಸಿದ್ಧಿಸುತ್ತೆ. ನೀವು ಅಂದ್ಕೊಳ್ಳಿ ಏನೇನು ಬೇಕು ಅಂತ, ಅದೆಲ್ಲವೂ ಸಿದ್ಧಿಯಾಗಿದೆ ಅಂತ ಅಂದ್ಕೊಳ್ಳಿ. ಪ್ರೆಸೆಂಟ್ ಟೆನ್ಸ್, ಫಸ್ಟು ಫ್ಯೂಚರು, ಪ್ರೆಸೆನ್ಸು, ಪಾಸ್ಟು. ಬರುತ್ತೆ, ಬಂದಿದೆ, ಬರುತ್ತೆ, ಬರ್ತಾ ಇದೆ, ಬಂದಿದೆ. ಆ ಕಲ್ಪನೆಯನ್ನು ಮಾಡ್ಕೊಳ್ಬೇಕು. ನನಗೆ ಹಣ ಎಲ್ಲ ಮೂಲೆಗಳಿಂದ ಬರ್ತಾ ಇದೆ, ಬರುತ್ತೆ, ಬರ್ತಾ ಇದೆ, ಬಂದಿದೆ ಅನ್ನುವಂಥ ಭಾವನೆಯಲ್ಲಿ ಆ ಮುದ್ರೆಯನ್ನು ಮಾಡಬೇಕು.
ಹೆಚ್ಚು ಹೆಚ್ಚು ಒಂದು ಜ್ಞಾನವನ್ನು ಪಡ್ಕೊಳ್ತಾ ಇದ್ದೀನಿ. ಯೋಗ ಜ್ಞಾನ, ಗರ್ಭ ಸಂಸ್ಕಾರದ ಜ್ಞಾನ, ವಿದ್ಯೆಯ ಜ್ಞಾನ, ಆಚಾರ್ಯರ ಜ್ಞಾನ, ಯೋಗದ ಎಲ್ಲ ಜ್ಞಾನಗಳನ್ನು ನಾನು ಪಡ್ಕೊಂಡಿದ್ದೀನಿ. ಆ ಮುದ್ರೆಯಲ್ಲೇ ಸ್ವಲ್ಪ ಸಮಯ ಇರೋಣ. ಈಗ ಕಣ್ಣನ್ನು ಬಿಡಿ. ಅವರು ಸುಮನ ಅಂತ ನಮ್ಮಲ್ಲಿ MSc ಯೋಗ ಮಾಡಿದ್ದಾರೆ ಮತ್ತು ಭಗವದ್ಗೀತೆ 2 ಶ್ಲೋಕಗಳ ಅರ್ಥವನ್ನು ನಿಮಗೀಗ ತಿಳಿಸ್ತಾರೆ. ಅವರು MSc ಯೋಗ ಸೇರ್ಬೇಕಲ್ಲ ಕುಂತ್ಕೊಳ್ಳಿ. ನಿಮ್ಗೀಗ ಇದನ್ನು ಮಾಡಿಸ್ಬಿಟ್ಟು ಚೇರ್ಮನ್ ಕುತ್ಕೊಂಡ್ಬಿಡ್ತೀನಿ. ಅದನ್ನು ಮಾಡಿಬಿಡಿ. ಅದಾದಮೇಲೆ ಅದು ಮಾಡ್ತಾನೆ. ಕೂತ್ಕೊಂಬೇಕಲ್ಲ. ಏನು ಗೊತ್ತಾದ್ರೆ ಹೇಳಿ. ಇಟ್ಕೊ. ಅದು ಚೇರ್ ತಗೊಳ್ಳಿ. ಚೇರ್ ಈ ಕಡೆ. ಇಲ್ಲಿ ಇಲ್ಲ ಇಲ್ಲ ಇಲ್ಲಿ ಕೂತ್ಕೊ. ಸಾತ್ವಿಕ ಪ್ರಿಯ ಅಂತ. ರಸ್ಯ ಅಂದರೆ ರಸಯುಕ್ತವಾಗಿರೋದ್ರಿಂದ, ಸ್ನಿಗ್ಧ ಅಂತಂದರೆ ಹೀಗೆ ಮುಟ್ಟಿದ್ರೆ ಅದು ಸ್ವಲ್ಪ ಅಂಟಂಟಾಗಿರೋದಕ್ಕೆ ಸ್ನಿಗ್ಧತೆ ಅಂತ ಹೇಳ್ತಾರೆ. ರಸ್ಯ ರಸಯುಕ್ತವಾಗಿರೋದು, ಸ್ನಿಗ್ಧವಾಗಿರೋದು. ಹೃದಯಾಹಾರ ನಮಗೆ ಆರೋಗ್ಯ ವೃದ್ಧಿಸುವಂತಹ ಆಹಾರವನ್ನು ನಾವು ಸೇವನೆ ಮಾಡ್ತೀವಿ. ಸ್ಥಿರ, ನಮ್ಮಲ್ಲಿ ಸ್ಥಿರತೆ ಇರಬೇಕು. ಸ್ಥಿರ ಆಹಾರವನ್ನು ನಾವು ಸೇವನೆ ಮಾಡಬೇಕು ಅಂತ ಇದರರ್ಥ. ಇದು 17th ಅಧ್ಯಾಯದಲ್ಲಿ ಬರುತ್ತೆ ಭಗವದ್ಗೀತಾ ಶ್ಲೋಕ. ಸೊ ಈ ಆಹಾರನ ಸೇವನೆ ಮಾಡೋದ್ರಿಂದ ನಮಗೆ ಸಾತ್ವಿಕತೆ ನಮ್ಮಲ್ಲಿ ಇದಾಗುತ್ತೆ. ಯಾಕೆ ಸಾತ್ವಿಕ ಫುಡ್ಡನ್ನು ಯಾಕೆ ತಗೋಬೇಕು? ಹಾಗಾದರೆ ಇದಲ್ಲದೆ ಬೇರೆ ಯಾವ ಥರ ಫುಡ್ ಇರುತ್ತೆ? ರಾಜಸಿಕ ಹಾಗೂ ತಾಮಸಿಕ ಫುಡ್ ಅಂತ ಇದೆ. ಹಾಗಾದರೆ ಅದೇನು? ಕಟು, ಆಮ್ಲ, ಲವಣ, ಸೂಕ್ಷ್ಮ, ತೀಕ್ಷ್ಣ, ರೂಕ್ಷ, ವಿಧಾಯ ಅಂತ ಯಾವ ಗುಣಗಳಿರುತ್ತೆ ಅದಕ್ಕೆ ತಾಮಸ ಆಯುರ್ವೇದದಲ್ಲೂ ಅವರು. ಸೊ ಅದನ್ನ ತಾಮಸ ಫುಡ್ಡನ್ನು ನಾವು ತಗೊಳ್ಬಾರ್ದು ಅಂತ. ಸೊ ಯಾವುದು ಹಳಸಿರೋ ಫುಡ್ಡು, ತುಂಬ ಫ್ರೈಡ್ ನಮಗೆಲ್ಲ ತುಂಬ ಆಯಿಲಿ ಫುಡ್, ಫ್ರೈಡ್ ಫುಡ್ ಮೇನ್ ಫ್ರಿಜ್ಜಲ್ಲಿ. ಸೊ ಫ್ರಿಡ್ಜ್ ಆಲ್ರೆಡಿ ಪ್ರಿಪೇರ್ಡ್ ಆ್ಯಂಡ್ ಸ್ಟೋರ್ಡ್. ಲೈಕ್ ಇವಾಗ ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ತಿಂದರೆ ಅವರು ಪ್ರಿಪೇರ್ ಮಾಡಿ ಎಷ್ಟೋ ತಿಂಗಳಾಗಿರುತ್ತೆ. ಸೊ ಈ ಬೇಕರಿ ಐಟಮ್ಸ್ ಆಲ್ವೇಸ್ ಲೈಕ್ ಅವರು ಇವತ್ತಿಂದ ಈಗ ಪ್ರಿಪೇರ್ ಮಾಡಿ ಆ ಬಿಸಿ ಆರೋದ್ರೊಳಗಡೆ ಆಹಾರವನ್ನು ಊಟ ಮಾಡಬೇಕು. ಅನ್ನವನ್ನು ಈಗ ಪ್ರಿಪೇರ್ ಮಾಡಿ ಅದು ನಾಳೆನ ಇವಾಗ ತಿಂದರೆ ಅದು ಹೇಗಿರುತ್ತೆ? ಸಾರಾಂಶ ಏನು ಹೇಳ್ತೀವಿ ಅದೆಲ್ಲವೂ ಆಹಾರ ಗುಣ ಏನಿರುತ್ತಲ್ಲ ಹಂಗೆ ನಮ್ದು ಮನಸ್ಸಿನ ಗುಣ ಕೂಡ ಇರುತ್ತೆ. ನೀವು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಫ್ರೆಶ್ ಆಗಿ ನೀವು ಏನು ತಿಂತೀರಲ್ಲ ಆ ಫ್ರೆಶ್ನೆಸ್ ನಿಮ್ಮ ಒಳಗಡೆ ಇರುತ್ತೆ. ಅದೇ ನೀವು ಮಾಡಿದ ಆಹಾರನ ಸಂಜೆ ತಿಂದೆ ನೆಕ್ಸ್ಟ್ ಡೇ ತಿಂದೊಳಗೆ ತಾಮಸಿಕ ಗುಣ ಇನ್ಹೇಲ್ ಆಗ್ತಾ ಹೋಗುತ್ತೆ ಫುಡ್ಡಲ್ಲಿ. ಆ ತಾಮಸಿಕ ಆಹಾರ ನಾವು ತಿಂದಾಗ ನಮಗೇನಾಗುತ್ತೆ? ತಾಮಸಿಕ ಗುಣ ಜಾಸ್ತಿ ಆಗುತ್ತೆ. ತಾಮಸಿಕ ಗುಣ ಜಾಸ್ತಿ ಆದರೆ ನಮ್ಗೆ ಯಾವ ಭಾವನೆ ಬರುತ್ತೆ? ಯಾವ ಬರುತ್ತೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇಂಥ ಗುಣಗಳು ನಮಗೆ ಜಾಸ್ತಿ ಆಗುತ್ತೆ. ಸೊ ಆಲ್ವೇಸ್ ಯು ಶುಡ್ ಹ್ಯಾವ್ ಸಾತ್ವಿಕ, ಸತ್ವಗುಣಯುಕ್ತವಾದ ಆಹಾರ ತಗೊಂಡಾಗ ಸತ್ವಗುಣ ನಮ್ಮಲ್ಲಿ ಜಾಸ್ತಿ ಆಗುತ್ತೆ, ಪ್ರೆಡಾಮಿನೆಂಟ್ ಆಗುತ್ತೆ. ಈಗ ಅವರು ಸಂಕಲ್ಪ ಮಾಡ್ತಾರೆ. ಒಂದೇನಮ್ಮ ಇನ್ನೊಂದು ಹೇಳಿ ಮ್ಯಾಮ್. ಚೆನ್ನಾಗಿದೆ, ಇಂಟ್ರೆಸ್ಟಿಂಗಾ? ಈಗ ಗರ್ಭದ ಯೋಗ ಕ್ಲಾಸಸ್ ನಿಮ್ಗೆ ತಗೋತಾರಲ್ಲ, ಅಂದ್ರೆ ಯಾವ ರೀತಿ ಪ್ರೆಗ್ನೆನ್ಸಿ ಯೋಗ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಯಾವುದೆಲ್ಲ ಆಸನ ಪ್ರಾಕ್ಟೀಸ್ ಮಾಡ್ಬೋದು ಅದನ್ನ ಅಂದ್ರೆ ನೀವು ಕಲ್ತ್ಕೊಳ್ಳಿ. ನೀವು ಟೀಚರ್ ಆಗೋರು ಅದನ್ನೆಲ್ಲ ಕಲಿಬೇಕು. ಕಲಿತು ನಿಮ್ಮ ಕ್ಲಾಸ್ ಯಾರು ಪ್ರೆಗ್ನೆನ್ಸಿ ಅವರಿಗೆ ನೀವು ಅದನ್ನ ಹೇಳ್ಕೊಡ್ಬೇಕು. ಮತ್ತು 2 ಎಚ್ಚರಿಕೆಯನ್ನು ವಹಿಸಬೇಕು ಯೋಗ ಶಿಕ್ಷಕರು. ಒಂದನೇ ಎಚ್ಚರಿಕೆ, ನಮ್ಮ ಹೊಟ್ಟೆ ಮೇಲೆ ಭಾರ ಬಿಡುವಂಥ ಆಸನವನ್ನು ಮಾಡಿಸ್ಬಾರ್ದು, ಗೊತ್ತಾಯ್ತಾ? ಸ್ಟ್ರೆಚಿಂಗ್ ಆಸನವನ್ನು ಮಾಡಿಸ್ಬೇಕು. ಮತ್ತು ಕಾಲ್ ಎಕ್ಸ್ಪೆಂಡ್ ಆಗೋಂಥದ್ದು ಮಾಡಿಸ್ಬೇಕು.
ಮುಂಭಾಗ ಬಗ್ಗುವಂಥದ್ದನ್ನು ಮಾಡಿಸ್ಬಾರ್ದು. ಮತ್ತು ಯಾಕೆ ಮುಂಭಾಗದ ಬಗ್ಗದ್ನಾದ್ರೆ ಇಲ್ಲಿ ಗರ್ಭಕ್ಕೆ ಅದು ತೊಂದರೆ ಆಗುತ್ತೆ. ಅದು ಎಚ್ಚರಿಕೆ ಇಡಿ. ನೀವು ಮಾಡಿಸ್ದೇ ಇದ್ರೂ ಪರವಾಗಿಲ್ಲ, ತೊಂದರೆ ಪಡಬಾರ್ದು ಮಾಡಿಸಿದ್ಮೇಲೆ. ಗೊತ್ತಾಯ್ತಾ? ಅದೆಲ್ಲ ಹ್ಮ್. ಅದೇ ಮಾಡೋ ವಿಧಾನ ಇದೆ. ಬಗ್ಗದೇನು ಕೂಡ ಮಾಡೋಂಥದ್ದು. ಪ್ರೆಗ್ನೆನ್ಸಿ ಸೂರ್ಯ ನಮಸ್ಕಾರನೂ ಇದೆ. ಅರೆ ಸೂರ್ಯ ನಮಸ್ಕಾರ ಅಂತಂದ್ರೆ 1-2 ತರ ಅಲ್ಲ, ನೂರಾರು ಅದನ್ನೆಲ್ಲ ಹೇಳ್ಕೊಡ್ತಾರೆ. ಪ್ರೆಗ್ನೆನ್ಸಿಯಲ್ಲೂ ಕೂಡ ಸೂರ್ಯ ನಮಸ್ಕಾರ ಮಾಡ್ಬೋದು. ಆದ್ರೆ ಅದು ಮಾಡುವ ವಿಧಾನನೇ ಬೇರೆ. ಎಲ್ಲವನ್ನೂ ಕಲಿಬೋದು. ಅದು ನಿಮ್ಮ ಮನಸ್ಸಲ್ಲಿ ಅದು 2 ನೆನಪಿಟ್ಕೊಳ್ಳಿ. 2 ಇದ್ದರೆ ನೆನಪಲ್ಲಿ ನೀವು ಸುಲಭವಾಗಿ ಮಾಡ್ಬೋದು. ಮತ್ತು ಬದ್ಧಕೋಣಾಸನ, ಪಾದಪುಷ್ಟಾಸನ, ಆಮೇಲೆ ಬದ್ಧಕೋಣಾಸನ ಹೆಚ್ಚು ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಬದ್ಧಕೋಣಾಸನ ಫಾರ್ವರ್ಡ್ ಬೆಂಡಿಂಗ್ ಮಾಡ್ಸಲ್ಲ, ಮಾಡ್ಸಂಗಿಲ್ಲ. ಫಾರ್ವರ್ಡ್ ಬಿಟ್ಟು ಬಟರ್ಫ್ಲೈ ಬಟರ್ಫ್ಲೈ ಮಾಡ್ಬೋದು. ಡಿಸೈನ್ ಮಾಡಿದ್ದಾರೆ ಯಾವ್ಯಾವ ಆಸನ ಅಂತ ಮಾಡಬೇಕು. ಅದೇ ಅದನ್ನ ಹೇಳ್ಕೊಡ್ತಾರೆ ಯಾವ ನಿಮ್ಮ ಕ್ಲಾಸಲ್ಲಿ. ಪರಿಸರದಲ್ಲಿ ಏನ್ ಆಸನ ಮಾಡಿಸ್ಬೇಕು, ಎಷ್ಟು ಕೇರ್ಫುಲ್ನೆಸ್, ಏನೇನು ಪ್ರಿಕಾಷನ್ಸ್ ತಗೋಬೇಕು, ಎವ್ರಿಥಿಂಗ್ ಮತ್ತು ಪ್ರಿಕಾಷನ್ ಅನ್ನ ಜಾಸ್ತಿ ಕಲ್ತ್ಕೊಳ್ಳಿ. ಯಾವ್ದು ಮಾಡೋದ್ಕಿಂತ ಯಾವ್ದು ಮಾಡಬಾರ್ದು. ಸ್ಪೆಷಲಿ ಯಾಕಂದ್ರೆ 2 ಜೀವ ಜೊತೆ ನಾವು ಮಾಡ್ತಿರ್ತೀವಿ, ನಮ್ಮ ಪಯಣ ಹೋಗ್ತಾ ಇರುತ್ತೆ. ಬೋತ್ ಆರ್ ವೆರಿ ಪ್ರೀಶಿಯಸ್ ಕೂಡ. ಅವ್ರದ್ದು ಸ್ಟೇಜ್ ಕೂಡ, ಫೇಸ್ ಕೂಡ ಹಾಗೆ ಇರೋದಲ್ಲ. ಮಗು ಅನ್ನೋದು ತುಂಬ ದೊಡ್ಡದು. ಎಲ್ಲರ ಮನೆಗೂ ಮಗು ಅನ್ನೋದು ತುಂಬ ದೊಡ್ಡದು. ಯಾಕಂದ್ರೆ ಫ್ಯಾಮಿಲಿ ಬಂದ್ಬಿಡುತ್ತೆ, ಒಂದು ಪರ್ಸನ್ ಜೀವ. ಬರಲ್ಲ. ಒಂದು ಇಡೀ ಫ್ಯಾಮಿಲಿ ಅವ್ರಿಂದ ಇರ್ತಾರೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಯೋಗ ಪ್ರಾಕ್ಟೀಸ್ ಮಾಡಿದವರಿಗೆ ಆಲ್ಮೋಸ್ಟ್ ಅಬೋವ್ 50 ನಾನು ಕ್ಲಾಸಸ್ ಮಾಡಿರೋದು. ಪ್ರೆಗ್ನೆನ್ಸಿ 99% ಎಲ್ಲರಿಗೂ ನಾರ್ಮಲ್ ಡೆಲಿವರಿನೇ ಆಗಿದೆ. ಮತ್ತು ಅವರು ಬಾಡಿ ಕೂಡ ತುಂಬ ಸ್ಟ್ರೆಂಥನ್ ಆಗಿರುತ್ತೆ, ತುಂಬ ಹೆಲ್ದಿಯಾಗಿರ್ತಾರೆ. ಅವರು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ತಾರೆ. ಕಂಪ್ಲೀಟ್ ಮಸಲ್ ಸ್ಟ್ರೆಂಥನಿಂಗ್. ಆಮೇಲೆ ಯೋಗ ಮಾಡಿದವ್ರಿಗೆ ಏನಾಗುತ್ತೆ, ಪೋಸ್ಟ್ ಪಾರ್ಟಮ್ ಫೇಸ್ ವಿಲ್ ಬಿ ವೆರಿ ಈಸಿ. ಆ ಡಯಾಸ್ಟಿಸ್ ರೆಕ್ಟಾಗಿ ಏನಾಗುತ್ತೆ, ಹೊಟ್ಟೆ ಒಳಗಡೆ ಹೋಗೋದಾಗ್ಲಿ, ಕೋರ್ ಸ್ಟ್ರೆಂತ್ ಆಗಿ. ಕೆಲವ್ರಿಗೆ ಏನಾಗ್ಬಿಡುತ್ತೆ, ಮಗು ಆದ ತಕ್ಷಣ ಹೊಟ್ಟೆ ಇಳಿದ್ಬಿಡುತ್ತೆ, ಬಿದ್ದುಬಿಡುತ್ತೆ. ಆ ಥರ ಎಲ್ಲ ಇರಲ್ಲ. ಜೋತ್ ಬೀಳ್ಬಾರ್ದು. ಯೋಗ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಸ್ವಿಮ್ಮಿಂಗ್ ಇರ್ತಾರೆ, ಅಥ್ಲೆಟಿಕ್ಸ್ ಇರ್ತಾರೆ, ಅವ್ರಿಗೆಲ್ಲ ಆ ಥರ ಇರಲ್ಲ. ಸ್ಟಿಫ್ ಇರುತ್ತೆ ಬಾಡಿ, ಆಮೇಲೆ ಸ್ಟ್ರೆಂತ್ ಇರುತ್ತೆ. ಮತ್ತು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನೇನೆಲ್ಲ ಆಗುತ್ತೆ. ನಾನು ಮಾತಾಡೋದು ಜಾಸ್ತಿ ಮಾತಾಡ್ತೀನಿ. ಮಾಡಿ ಹೇಳಿ. ತುಂಬ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅವರಿಗೆ. ಫುಡ್ಡು ವಾಮಿಟಿಂಗ್, ಕೆಲವೊಂದಷ್ಟು ಏನು ತಿನ್ನೋದು ಬೇಡ, ಅದು ತಿನ್ಬೇಕು, ಇದು ತಿನ್ನಬೇಕು, ಕನ್ಫ್ಯೂಷನಲ್ಲಿ ಇರ್ತಾರೆ. ಮತ್ತು ಡೈಜೆಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹೆಲ್ತು ಕೂಡ ಮತ್ತು ಎಲ್ಲ ಥರ ಓವರ್ ಆಲ್ ಇಂಪ್ರೂವ್ಮೆಂಟ್ ಅವರಲ್ಲಿ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಯೋಗ ತುಂಬಾ ಹೆಲ್ಪ್ ಆಗುತ್ತೆ. ಮುಂದೆ ನಿಮ್ಮ ಕ್ಲಾಸ್ಗಳಲ್ಲಿ ವಾಮಿಟ್ ಆಗಲ್ಲ. ಮತ್ತೆ ಅವ್ರಿಗೆ ಎಷ್ಟು ಕಾಮ್ ಆಗಿರ್ತಾರೆ. ಮತ್ತು ಲಾಂಗ್ ಬ್ರೀದಿಂಗ್ ಇಂಪ್ರೂವ್ಮೆಂಟ್ ಆಗುತ್ತಲ್ಲ, ಸೊ ಅದರಿಂದನೇ ಅವರಿಗೆ ಕಾಮ್ನೆಸ್ ಬರುತ್ತೆ. ಇಲ್ಲ ಅಂತಂದ್ರೆ ಯಾವಾಗಲೂ ಮೂಡ್ ಅವರಿಗೆ ಅಪ್ಸೆಟ್ ಆಗಿರುತ್ತೆ. ಯೂಶ್ವಲಿ ಆಕ್ಟಿವ್ ಫುಡ್ ವೇರಿಯೇಷನ್ ಆಗುತ್ತಲ್ಲ, ಅದಕ್ಕೋಸ್ಕರ. ನಾನು ಕಂಪ್ಲೀಟ್ ನಾನು ಥ್ರೂ ಔಟ್ ಪ್ರೆಗ್ನೆನ್ಸಿ ಜರ್ನಿ ನಾಸಿಯಸ್ ಇರಲಿಲ್ಲ, ನನಗೆ ಏನೂ ಇರಲಿಲ್ಲ. ಐ ವಾಸ್ ಲೈಕ್ ವೆರಿ ಫ್ರೀ. ಆ ಥರ ಸಿಚುವೇಶನ್ ತುಂಬಾನೇ ಕಡಿಮೆ. ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿದೆ. ಐ ಡೋಂಟ್ ನೋ ವಾಟ್ ಅಕ್ಷಿತಾ, ಐ ಶುಡ್ ಟೇಕ್ ದಿಸ್. ತುಂಬ ವಾಮಿಟ್ ಮ್ಯಾಮ್, ನಾಸಿಯಾ ಹಾರ್ಡ್ ವರ್ಕ್ ಎಲ್ಲ ತುಂಬ ತುಂಬ. ಐ ಟೆಲ್ ಯು ವಾಟ್ ಐ ನೋ ಶುಡ್ ಬಿ ಡನ್. ನಮಗೂ ಥ್ರೋಟ್ ಪ್ರೆಗ್ನೆನ್ಸಿ ಇತ್ತು, It is all hormonal balance, imbalance in that. We'll make simple things. ಕೆಲವೊಂದಷ್ಟು ರೆಮಿಡೀಸ್ ಇದೆ. ಸಿಂಪಲ್ ಥಿಂಗ್ಸ್ ಇದೆ, ದೊಡ್ಡದಲ್ಲ. ಸಿಂಪಲ್ ಥಿಂಗ್ಸ್. ಅದು ಏನಾಗುತ್ತೆ, ಜನ್ರೇಷನಿಂದ ಜನ್ರೇಷನ್ಗೆ ಬರ್ತಾ ಕಟ್ ಆಗ್ತಾ ಗೊತ್ತಾಗಲ್ಲ ಕೆಲವ್ರಿಗೆ ಅಷ್ಟೇ. ದಟ್ಸ್ ವೈ ವಿ ಹ್ಯಾವ್ ಗರ್ಭ ಸಂಸ್ಕಾರ ಅಲ್ವಾ. ಅದಕ್ಕೆ ಗರ್ಭ ಸಂಸ್ಕಾರ ಇದೆ. ಹಳೆಯದನ್ನೆಲ್ಲ ಪುನರಾವರ್ತಿಸಕ್ಕೆ. ಓಕೆ ಓಕೆ, ಯು ಡೂ ಪ್ಲೆಡ್ಜ್. ಅದನ್ನು ನೋಡ್ಕೊಂಡು ಹೇಳ್ಬೋದು. ಸಿ, ನಿಮ್ದು ಕ್ಲಾಸಸ್ಸಿಗೆ ಬರ್ತಾರಲ್ಲ, ಫಸ್ಟ್ ಯು ಪರ್ಫಾರ್ಮ್ ಅಗ್ನಿಹೋತ್ರ ಮಾಡಿಸ್ತೀರಾ, ಸಂಕಲ್ಪ ಮಾಡಿಸ್ತೀರಾ, ದೆನ್ ಪ್ಲೆಡ್ಜ್ ಮಾಡಿಸ್ತೀರಾ. ಒಂದು ಮದರ್ಗೆ, ಒಂದು ಫಾದರ್, ಇಬ್ಬರು ಪ್ಯಾರೆಂಟ್ಸ್ನ ಬಂದು ಶ್ರೀಫಲದ ಮೇಲೆ ಕೈ ಇಟ್ಬಿಟ್ಟು ದೇ ವಿಲ್ ಡೂ ಅ ಪ್ಲೆಡ್ಜ್ ಫಾರ್ ದರ್ ಗುಡ್ ಫರ್ಟಿಲಿಟಿ ಜರ್ನಿ. ಸೊ ಒಂದು ಪ್ರತಿಜ್ಞೆ ಅಂತ. ಏನಾಗುತ್ತೆ ಪ್ರತಿಜ್ಞೆ ಮಾಡಿಸೋದ್ರಿಂದ ಅಂದರೆ ಒಳಗಡೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಾನು ಮಾಡ್ತಾ ಇರೋದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಒಂದು ಒಳ್ಳೆ ರೂಟಲ್ಲಿ ಹೋಗ್ತಾ ಇದ್ದೀನಿ, ಕಾನ್ಫಿಡೆನ್ಸ್ ಬರುತ್ತೆ.
ಆ್ಯಂಡ್ ದೀಸ್ ವರ್ಡ್ಸ್ ಏನಾಗುತ್ತೆ ಸಮ್ಟೈಮ್ಸ್ ನಾವು ಜಸ್ಟ್ ಮೌತಲ್ಲಿ ಹೇಳ್ತೀವಿ, ಬಟ್ ಇಟ್ ಆಲ್ ವಿಲ್ ಬಿ ಇನ್ ಆರ್ ಸಬ್ಕಾನ್ಷಿಯಸ್. ಎಲ್ಲ ಕೂಡ ನಮಗೆ ಒಳಗಡೆ ಫೀಡ್ ಆಗುತ್ತೆ. ಎವ್ರಿಥಿಂಗ್ ಪ್ರೆಗ್ನೆನ್ಸಿಯಲ್ಲಿ ಇವ್ರಿಗೆ ನಾವು ಹೇಳಬೇಕಾ ಹೇಳ್ಬಾರ್ದು, ಹೇಳಿದ್ರೆ ಏನು ಉಪಯೋಗ ಅನ್ಕೊಳ್ಳೇಬಾರ್ದು, ಏನೇನು ಪಾಸಿಟಿವ್ ಥಿಂಗ್ಸ್ ಎಲ್ಲ ಹೇಳ್ಬೇಕು, ಹೊತ್ತು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲ ಹೋಗ್ತಾ ಇರ್ತದೆ. ಇವ್ರು ಕೇಳಿಲ್ಲ ಅಂದ್ರೆ ಅವ್ರ ಮಗು ಕೇಳ್ತಿರುತ್ತೆ. ಓಕೆ, ಅವ್ರಿಗೆ ಸ್ಟಾರ್ಟ್ ಆಗಿರುತ್ತೆ ಆಲ್ರೆಡಿ ಹಿಯರಿಂಗ್. ಒನ್ಸ್ ಶಿ ಕ್ರಾಸ್ 3rd ಮಂತ್ ಎಲ್ಲ ಹಿಯರಿಂಗ್ ಏಡ್ ಸ್ಟಾರ್ಟ್ ಆಗಿರುತ್ತೆ ಮಗುಗೆ. ಇಟ್ ವಿಲ್ ಹಿಯರ್ ನನ್ನ ಅಮ್ಮ ಇದೆ ಹೇಳ್ತಾ ಇದ್ದಾರೆ, ಸರೌಂಡಿಂಗ್ಸ್ ಎಲ್ಲರೂ ನನಗೆ ಪಾಸಿಟಿವ್ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ. ಇಟ್ ಈಸ್ ಸಚ್ ಅ ಗುಡ್ ಎನ್ವಿರಾನ್ಮೆಂಟ್ ಅಲ್ಲ. ಈಗ ಒಂದು 15 ವರ್ಷ ಮಾಡಿದ್ವಿ, ಒಂದು ಸಂಕಲ್ಪ ಮಾಡಿದ್ವಿ, ಫುಲ್ ಎಮಿಷನ್ ಇರುತ್ತೆ ಪಾಸಿಟಿವ್. ಈ ಟೈಮಲ್ಲಿ ಫ್ರೆಶ್ ಮಾಡಿಸಿದ್ರೆ ಇಟ್ಸ್ ವೆರಿ ಆಸ್ಪಿಷಿಯಸ್. ಸೊ ಇನ್ ಯುವರ್ ಕ್ಲಾಸಸ್ ಫಸ್ಟ್ ಡೇ ಬಂದಾಗ, ಆ್ಯಂಡ್ ಇಟ್ ಈಸ್ ಅ ವೇದಿಕ್ ಟ್ರೆಡಿಷನ್, ದಿಸ್ ಈಸ್ ಅ ಟ್ರೆಡಿಷನ್. ಎಲ್ಲೋ ಒಂದು ಕ್ಲಾಸಿಗೆ ಹೋದೆ ಜಸ್ಟ್ ಒಂದು ಡಯಟ್ ಹೇಳ್ಕೊಟ್ರು, ಶುಡ್ ಸ್ಟಾರ್ಟ್ ವಿತ್ ದ ರೂಟ್. ಆಯಿತಾ, ನಮ್ದು ರೂಟಿಂದ ಸ್ಟಾರ್ಟ್ ಮಾಡೋಣ. ಹೆಂಗೆ ಕೊಟ್ಟಿದ್ದಾರೆ ವೇದದಲ್ಲಿ ಹಾಗೆ ನಾವು ಮಾಡ್ಕೊಂಡು ಹೋಗೋಣ, ಹಾಗೆ ನಾವು ಪೀಳಿಗೆ ಕೊಡೋಣ ಹೊರಗಡೆ. ಓಕೆ, ಮರ್ಯಾದೆ ಬೇಡ ಆಗಿಲ್ಲ. ಸರಿ, ಕಣ್ಣು ಮುಚ್ಕೊಂಡು ಒಂದು ಹತ್ರ ಅದು ಅವ್ರಿಗೆ ಪ್ರತಿಷ್ಠೆ ಕೇಳ್ತೀವಿ. SITOs ಅಂತ ಇರೋದು PE ಅವರು ಎಲ್ಲ ಉದಾಹರಣೆಗೆ take a deep breath. Take a deep breath. ನಾನು ಈಗ ತಾಯ್ತನದ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇನೆ. ನನ್ನ ಮಗುವಿನ ಆಗಮನವನ್ನು ಎದುರು ನೋಡುತ್ತಿರುವಾಗ ನಾನು ಪ್ರತಿದಿನವನ್ನು ಸಂತೋಷ ಮತ್ತು ಭರವಸೆಯಿಂದ ತುಂಬುತ್ತೇನೆ. ನನ್ನ ಮಗುವಿಗೆ ಆರೋಗ್ಯಕರ ಮತ್ತು ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತೇನೆ. ನನ್ನ ಮಗುವಿನ ಹೃದಯವನ್ನು ಎಂದಿಗೂ ನಾನು ನೋವಿಸುವುದಿಲ್ಲ. ಪ್ರೀತಿ, ನಂಬಿಕೆ ಮತ್ತು ಸಕಾರಾತ್ಮಕತೆಯಿಂದ ತುಂಬುತ್ತೇನೆ. ನನ್ನ ಮಗುವಿನ ಒಟ್ಟಾರೆ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ನಾನು ಪ್ರತಿನಿತ್ಯ ಗರ್ಭ ಸಂಸ್ಕಾರವನ್ನು ಅಭ್ಯಾಸ ಮಾಡುತ್ತೇನೆ. ನನ್ನ ಮಗು ಶಾಂತ ಮತ್ತು ಆರೋಗ್ಯಕರವಾಗಿರಲು ನಾನು ನನ್ನ ದೇಹ ಮತ್ತು ಮನಸ್ಸನ್ನು ಶಾಂತ ಮತ್ತು ಆರೋಗ್ಯಕರವಾಗಿ ಇರಿಸಿಕೊಳ್ಳುತ್ತೇನೆ. ನಾನು ಪ್ರತಿಯೊಂದು ಕ್ಷಣವನ್ನು ಪ್ರೀತಿಸುತ್ತೇನೆ ಮತ್ತು ಈ ಅದ್ಭುತ ಪ್ರಯಾಣವನ್ನು ಆನಂದಿಸುತ್ತೇನೆ. ಒಟ್ಟಿಗೆ ನಾನು ಈ ಹೊಸ ಅಧ್ಯಾಯವನ್ನು ಸಂತೋಷ ಮತ್ತು ಸಮರ್ಪಣೆಯೊಂದಿಗೆ ಪ್ರಾರಂಭಿಸುತ್ತೇನೆ. ನನ್ನ ಮಗು ನನ್ನ ಪ್ರೀತಿ ಮತ್ತು ಮೌಲ್ಯಗಳ ಸಂಕೇತವಾಗಿರುತ್ತದೆ. ಮೂರು ಬಾರಿ ಓಂಕಾರ ಮಾಡಬೇಡಿ ಅನುಕೂಲ. Words are all ಹಾಗೆ ಕೊಡ್ತೀವಿ. ನೀರು ನೋಡಿ ಒಳ್ಳೆಯದಾಗಲಿ. ನಿಮ್ಗೊಂದು ಗಿಫ್ಟ್ ಆಗ್ಬಾರ್ದು ಮತ್ತು ಅದರಲ್ಲಿ ಏನಾದ್ರು ಸ್ವೀಟ್ ಮಾಡ್ಕೊಳ್ತೀವಿ. ಫಸ್ಟ್ ಎಳ್ನೀರು ಕುಡೀರಿ. ಸ್ವೀಟ್ ಮಾಡಿ ಯೂಶಲಿ ಪ್ರತಿಜ್ಞೆ ಮಾಡಿದ್ದೆಲ್ಲ ಇಡೋಷ್ಟೇನಿಲ್ಲ. ಯು ಕ್ಯಾನ್ ಈಟ್ ಔಟ್ ಸಮಥಿಂಗ್.
ಪೂಜೆ ಮಾಡಿದ್ದು ಕೆಲವೊಂದು. ಈಗ ಯೂಶಲಿ ಇದ್ರ ಒಬ್ಬರೇ ಇದ್ದಾರೆ ಅಂತ ನಾನು ಹಿಂಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಗರ್ಭ ಸಂಸ್ಕಾರ ಕ್ಲಾಸಲ್ಲಿ ನಂದು ಆನ್ಲೈನ್ ಗರ್ಭ ಸಂಸ್ಕಾರ ಇತ್ತಲ್ಲ ಅದರೊಳಗಡೆ ಸುಮಾರು ಜನ ಇದ್ರು. ದಾರಿನ ಯೂನಿಟಿ ಒಂದು ಏನಂತಾರೆ ಒಂದು ಗೀಟ್ ಕಮ್ಯುನಿಟಿಯಿಂದ ಎಲ್ಲರೂ ಜಾಯ್ನ್ ಆಗಿರ್ತಾರೆ, 15-20 ಮೆಂಬರ್ಸ್ ಇದ್ರು. ಅದರೊಳಗಡೆ ದೇ ಹ್ಯಾಡ್ ಬ್ರಾಟ್ ಅಂಡ್ ದೇ ಟೈಡ್ ವಿತ್ ರ್ಯಾಪ್ಡಿಂದ ವಸ್ತ್ರ, ಕಂಪ್ಲೀಟಾಗಿ ವಸ್ತ್ರದಲ್ಲಿ ರ್ಯಾಪ್ ಮಾಡಿ ದೇ ಹ್ಯಾಡ್ ಡನ್ ಪೂಜಾ ಹೋಗುತ್ತೆ. ಪೂಜೆ ಮಾಡಿ ತುಂಬ ಏನಂತಾರೆ ಡಿವೋಟೆಡ್ಲಿ ಅದನ್ನ ಇಟ್ಬಿಟ್ಟು ಎಲ್ಲರೂ ಅದ್ರ ಮೇಲೆ ಪ್ರತಿಜ್ಞೆ ಮಾಡಿ ಅದನ್ನು ತಗೊಂಡ್ರು. ಸೊ ದ್ಯಾಟ್ ಫಲ ಇಸ್ ವೆರಿ ಆಸ್ಪಿಷಿಯಸ್. ಅದನ್ನು ದೇವ್ರ ಮನೇಲಿ ಇಟ್ಕೊಂಡು ಕಟ್ತಾರೆ ಯೂಶಲಿ, ಡೋರಿ ಕಟ್ತಾರೆ. ಸೊ ಏನು ನೆಗೆಟಿವ್ ವೈಬ್ರೇಷನ್ಸ್ ಒಳಗಡೆ ಬರೋದಿಲ್ಲ. ದಿಸ್ ಯು ಕ್ಯಾನ್ ಹ್ಯಾವ್ ಸ್ವೀಟ್ ಆಗಿಲ್ಲ, ಅದರೊಳಗೆ ಫಸ್ಟ್ ನೀರು ಇರಲ್ಲ, ಡ್ರಿಂಕ್ ಮಾಡಿ ಅದೊಂದು ಪಾಸಿಟಿವ್ ಎನರ್ಜಿ ಎಲ್ಲ ಅದರೊಳಗಡೆ ಏನೋ ಡೌಟ್ಸ್ ಇದ್ರೆ ಕೇಳ್ಬೋದು. ಏನೋ ಡೌಟ್ಸ್ ಇದೆಯಾ? ಚೆನ್ನಾಗಿ ಅನಿಸಿದ ಕ್ಲಾಸು, ಒಂಥರ ಗುಡ್ ಬಿಗಿನಿಂಗ್. ಓಕೆ, ಮತ್ತೆ ಎಲ್ಲರೂ ಪರಿಚಯ ಎಲ್ಲರಿಗೂ ಆಯ್ತಾ? ಅವ್ರ ಪರಿಚಯ ಆಯ್ತು? ಎಲ್ಲಾರ್ದು ಆಯ್ತು. ತಾರಾ ನನ್ನ ಪರಿಚಯನೇ ಮಾಡಲಿಲ್ಲ. ಸರ್ ಪರಿಚಯ. ಸರ್ 40 years ಇಂದ ಯೋಗ ಹೇಳ್ಕೊಡ್ತಾ ಇದ್ದಾರೆ ಆ್ಯಂಡ್ ಈಗ ಇಂಟರ್ನ್ಯಾಷನಲ್ ಲೈಫ್ ಟೈಮ್ ಅಚೀವರ್ಸ್ ಅವಾರ್ಡೆಡ್ ಸರ್ ಈಗ. ಆ್ಯಂಡ್ ಮತ್ತೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಂಬಾಸಿಡರ್ ಸರ್ ಯೋಗದಲ್ಲಿ ಯೋಗ ಪ್ರವೀಣ ಶಿವಪ್ರಕಾಶ್ ಗುರು.